ನಾಳೆ ಮಧ್ಯಾಹ್ನ 3 ಗಂಟೆಯ ಸುಮಾರಿಗೆ ಪಿಯುಸಿ ಫಲಿತಾಂಶ ಪ್ರಕಟ ಆಗಲಿದೆ. ಪಿಯುಸಿ ಫಲಿತಾಂಶ ಪ್ರಕಟ ಆಗಲಿರುವಂತದ್ದು ನಾಳೆ ಮಧ್ಯಾಹ್ನ 3 ಗಂಟೆಗೆ. ನೀವು ಸ್ಕ್ರೀನ್ ನಲ್ಲಿ ಗಮನಿಸ್ತಾ ಇರುವಂತಹ ವೆಬ್ಸೈಟ್ ನಲ್ಲಿ ಆ ಲಿಂಕ್ ನಲ್ಲಿ ರಿಸಲ್ಟ್ ಲಭ್ಯ ಆಗಲಿದೆ. ಮೊದಲಿಗೆ ವೆಬ್ಸೈಟ್ ನಲ್ಲಿ ಫಲಿತಾಂಶ ಪ್ರಕಟ ಆಗುತ್ತೆ. ಬಳಿಕ ಸಂಜೆ 6:15 ಸಚಿವರು ಸುದ್ದಿಗೋಷ್ಠಿಯನ್ನು ನಡೆಸಲಿದ್ದಾರೆ. ಅಲ್ಲದೆ ವಿದ್ಯಾರ್ಥಿಗಳ ನೋಂದಾಯಿತ ಮೊಬೈಲ್ ನಂಬರ್ಗೆ ಫಲಿತಾಂಶ ಬರುತ್ತೆ. ಅಂದ್ರೆ ಮೊದಲು ವಿದ್ಯಾರ್ಥಿಗಳು ಮಾಡಬೇಕಾದಂತಹ ಕೆಲಸ 3 ಗಂಟೆವರೆಗೆ ವೇಟ್ ಮಾಡಬೇಕು. 3 ಗಂಟೆಗೆ ಫಲಿತಾಂಶ ಬರುತ್ತೆ. ಅದರ ಜೊತೆಗೆ ಅವರ ನೋಂದಾಯಿತ ಮೊಬೈಲ್ ಸಂಖ್ಯೆ ಏನಿದೆ ಅದಕ್ಕೂ ಕೂಡ ಫಲಿತಾಂಶ ಬರುತ್ತೆ. SMS ಮೂಲಕ ಅಂದ್ರೆ ಟೆಕ್ಸ್ಟ್ ಮೆಸೇಜ್ ಮೂಲಕ ಫಲಿತಾಂಶವನ್ನ ಪರೀಕ್ಷಾ ಮಂಡಳಿ ರವಾನಿಸಲಿದೆ. ವಿದ್ಯಾರ್ಥಿಗಳ ಅಂಕಪಟ್ಟಿ ಡಿಜಿ ಲಾಕರ್ ಮೂಲಕ ಲಭ್ಯ ಆಗಲಿರುವಂಥದ್ದು. ನಾಳೆ ಮಧ್ಯಾಹ್ನ 3 ಗಂಟೆಯ ಸುಮಾರಿಗೆ ಪಿಯುಸಿ ರಿಸಲ್ಟ್ ಅನೌನ್ಸ್ ಆಗಲಿದೆ. ಅದಾದ ಮೇಲೆ ಸಂಜೆ 6:15 ಶಿಕ್ಷಣ ಸಚಿವರು ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ. ಒಂದು ವೆಬ್ಸೈಟ್ ಮೂಲಕ https://karnatakaresult.nic.in ಈ ಒಂದು ಲಿಂಕ್ ಅನ್ನು ನೀವು ಕ್ಲಿಕ್ ಮಾಡಿದ್ರೆ, ನೋಂದಾಯಿತ ಸಂಖ್ಯೆಯನ್ನ ಹಾಕಿದ್ರೆ ಅಲ್ಲಿ ನಿಮಗೆ ರಿಸಲ್ಟ್ ಸಿಗಲಿದೆ. ಅದ್ರ ಜೊತೆಗೆ ನಿಮ್ಮ ಮೊಬೈಲ್ ನಂಬರ್ ನಲ್ಲಿ SMS ಅಂದ್ರೆ ನಿಮ್ಮ ನೋಂದಾಯಿತ ಮೊಬೈಲ್ ಸಂಖ್ಯೆ ಏನಿದೆ ಅದಕ್ಕೆ SMS ಮೂಲಕ ಟೆಕ್ಸ್ಟ್ ಮೆಸೇಜ್ ಮೂಲಕ ಫಲಿತಾಂಶವನ್ನ ಪರೀಕ್ಷಾ ಮಂಡಳಿ ರವಾನಿಸಲಿದೆ. ಎಲ್ಲರೂ ಕೂಡ ಕಾತುರದಿಂದ ಕಾಯ್ತಿದ್ದಾರೆ. ಪಿಯುಸಿ ವಿದ್ಯಾರ್ಥಿಗಳು ಪರೀಕ್ಷೆ ಎಲ್ಲ ಬರೆದಾಗಿದೆ. ರಿಸಲ್ಟ್ಗೋಸ್ಕರನೇ ಕಾಯ್ತಿರುವಂತಹ ಮಕ್ಕಳಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು. ನಾಳೆ ಮಧ್ಯಾಹ್ನ 3 ಗಂಟೆಗೆ ಫಲಿತಾಂಶ ಪ್ರಕಟ ಆಗಲಿದೆ. ಅದಾದ್ಮೇಲೆ ಎಲ್ಲ ಆಯಾಮದಲ್ಲೂ ಕೂಡ ಮಾತನಾಡಲಿದ್ದಾರೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ. ನಾಳೆ ಸಂಜೆ 6:15 ಸಚಿವರ ಸುದ್ದಿಗೋಷ್ಠಿ ಇರುತ್ತೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರಗತಿ ಶೆಟ್ಟಿ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಗತಿ ಶೆಟ್ಟಿ, ಈಗ ನಾಳೆ ಮಧ್ಯಾಹ್ನ 3 ಗಂಟೆಗೆ ರಿಸಲ್ಟ್ ಅನೌನ್ಸ್ ಆಗುತ್ತೆ. ಯಾವೆಲ್ಲ ವೆಬ್ಸೈಟ್ ನಲ್ಲಿ ಸಿಗುತ್ತೆ, ಅದ್ರ ಜೊತೆಗೆ ಸುದ್ದಿಗೋಷ್ಠಿ ಎಲ್ಲ ಕರೆದಿದ್ದಾರಲ್ಲ, ಯಾಕಾಗಿ? ಧನುಶ್ರೀ, ನಾಳೆ ಮಧ್ಯಾಹ್ನ 3 ಗಂಟೆಗೆ ಮೊದಲು ವಿದ್ಯಾರ್ಥಿಗಳಿಗೆ ಫಲಿತಾಂಶವನ್ನು ನೋಡೋದಕ್ಕೆ ಅವಕಾಶ ಇರುತ್ತೆ. ಶಿಕ್ಷಣ ಇಲಾಖೆಯ ಅಧಿಕೃತವಾದ ವೆಬ್ಸೈಟ್ ನಲ್ಲಿ ಫಲಿತಾಂಶವನ್ನು ನೋಡೋದಕ್ಕೆ ಅವಕಾಶ ಇರುತ್ತೆ. ಅದಾದ ಬಳಿಕ 6 ಗಂಟೆಯ ಹೊತ್ತಿಗೆ 6:15 ಹೊತ್ತಿಗೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ. ಅಂದ್ರೆ ಮೊದಲಿಗೆ ನಿಮ್ಗೆ ಇಂಡಿವಿಜುವಲ್ ಆಗಿ ರಿಸಲ್ಟ್ ಅನ್ನು ನೋಡೋದಕ್ಕೆ ಅವಕಾಶ ಇರುತ್ತೆ. ಅದಾದ್ಮೇಲೆ ಯಾರು ರಾಜ್ಯಕ್ಕೆ ಪ್ರಥಮ, ಯಾರು ರಾಜ್ಯಕ್ಕೆ ದ್ವಿತೀಯ, ಜೊತೆಗೆ ರಾಜ್ಯದಲ್ಲಿ ಒಟ್ಟಾರೆ ಫಲಿತಾಂಶ ಎಷ್ಟು, ಈ ಎಲ್ಲ ವಿಚಾರವನ್ನು ನೋಡೋದಕ್ಕೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಸಂಜೆ 6:15 ಸುಮಾರಿಗೆ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾಹಿತಿಯನ್ನು ಕೊಡ್ತಾರೆ. ಇದೇ ಮೊದಲನೇ ಬಾರಿಗೆ ಸಚಿವರು ಬಳಿಕ ಸುದ್ದಿಗೋಷ್ಠಿಯನ್ನು ನಡೆಸ್ತಾ ಇರೋದು. ಮೊದಲು ವೆಬ್ಸೈಟ್ ನಲ್ಲಿ ಪ್ರಕಟ ಆಗ್ತಾ ಇರುವಂತದ್ದು. ಅದ್ರ ಜೊತೆಗೆ ಇದೇ ಮೊದಲನೇ ಬಾರಿಗೆ ಡಿಜಿ ಲಾಕರ್ ಅಲ್ಲಿ ಎಲ್ಲಾ ಕಾಲೇಜುಗಳಿಗೂ ಕೂಡ ಫಲಿತಾಂಶ ರವಾನೆ ಆಗ್ತಾ ಇರುವಂತದ್ದು. ಸೊ ಇದೇ ಮೊದಲನೇ ಬಾರಿಗೆ. ಈ ಹಿಂದೆನೆ ಪರೀಕ್ಷೆ ಟೈಮ್ ಟೇಬಲ್ ಅನ್ನ ಬಿಟ್ಟಂತಹ ಸಂದರ್ಭದಲ್ಲೇ ಶಿಕ್ಷಣ ಸಚಿವರು ಸಂಭಾವ್ಯ ದಿನಾಂಕವನ್ನು ಕೂಡ ಘೋಷಣೆ ಮಾಡಿದ್ರು. ಅಂದ್ರೆ ಏಪ್ರಿಲ್ 7ರಂದು ರಿಸಲ್ಟ್ ಬರುತ್ತೆ ಅಂತ ಸಂಭಾವ್ಯ ಫಲಿತಾಂಶ ದಿನಾಂಕವನ್ನು ಕೂಡ ಘೋಷಣೆ ಮಾಡಿದ್ರು. ಆದ್ರೆ ಕಾರಣಾಂತರಗಳಿಂದ ಏಪ್ರಿಲ್ 8 ಅಂದ್ರೆ ಏಪ್ರಿಲ್ 7ರಂದು ಫಲಿತಾಂಶವನ್ನು ಅನೌನ್ಸ್ ಮಾಡೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಸೊ ಹಾಗಾಗಿ ಏಪ್ರಿಲ್ 9 ಅಂದ್ರೆ ನಾಳೆ ಸಂಜೆ 3 ಗಂಟೆಯ ಸುಮಾರಿಗೆ ವೆಬ್ಸೈಟ್ ನಲ್ಲಿ, ಶಿಕ್ಷಣ ಇಲಾಖೆಯ ಅಧಿಕೃತವಾದ ವೆಬ್ಸೈಟ್ ನಲ್ಲಿ ಮೊದಲು ಫಲಿತಾಂಶ ಪ್ರಕಟ ಆಗುತ್ತೆ. ಅದಾದ ಬೆನ್ನಲ್ಲೇ ಸಂಜೆ 6:15 ಸುಮಾರಿಗೆ ಶಿಕ್ಷಣ ಸಚಿವರು ರಾಜ್ಯದ ಫಲಿತಾಂಶ ಎಷ್ಟು, ಕಳೆದ ಬಾರಿಗೂ ಈ ಬಾರಿಗೂ ಎಷ್ಟು ಕಡಿಮೆ ಆಗಿದೆ, ಜಾಸ್ತಿ ಆಗಿದೆ, ಯಾರು ಮೊದಲು ಬಂದಿದ್ದಾರೆ, ಯಾವ ಜಿಲ್ಲೆ ಪ್ರಥಮ ಬಂದಿದೆ, ಈ ಎಲ್ಲ ವಿಚಾರವನ್ನು ಕೂಡ ಸುದ್ದಿಗೋಷ್ಠಿಯಲ್ಲಿ ತಿಳಿಸ್ತಾ ಹೋಗ್ತಾರೆ. ಧನುಶ್ರೀ, ಪ್ರಗತಿ ಶೆಟ್ಟಿ, ಅದ್ರ ಜೊತೆಗೆ ಒಂದು ವೆಬ್ಸೈಟ್ ನಲ್ಲಿ ಚೆಕ್ ಮಾಡಬಹುದು. ಇನ್ನೊಂದು ವಿದ್ಯಾರ್ಥಿಗಳ ನೋಂದಾಯಿತ ಮೊಬೈಲ್ ಸಂಖ್ಯೆಗೂ ಕೂಡ SMS ಹೋಗುತ್ತಾ, ಹೇಗೆ? ಖಂಡಿತ ವಿದ್ಯಾರ್ಥಿಗಳ ನೋಂದಾಯಿಸಿರುವಂತಹ ಮೊಬೈಲ್ ಸಂಖ್ಯೆಗೂ ಕೂಡ ಈ ಸಲ ಮೆಸೇಜ್ ಹೋಗುತ್ತೆ. ಜೊತೆಗೆ ಡಿಜಿ ಲಾಕರ್ ಮೂಲಕ ಎಲ್ಲ ಕಾಲೇಜಿಗೂ ಕೂಡ ಫಲಿತಾಂಶದ ಒಂದು ಏನಿದೆ ಆ ಮಕ್ಕಳ ಅಂಕ ಏನಿರುತ್ತೆ ಅದೆಲ್ಲವೂ ಕೂಡ ರವಾನೆ ಆಗುತ್ತೆ. ಸೊ ರಾಜ್ಯದ 7,10,363 ವಿದ್ಯಾರ್ಥಿಗಳು ಪರೀಕ್ಷೆಗೆ ನೋಂದಣಿ ಮಾಡ್ಕೊಂಡಿದ್ರು. ಯಾವಾಗ ರಿಸಲ್ಟ್ ಬರುತ್ತೆ ಅಂತ ಕಳೆದ ಸಾಕಷ್ಟು ದಿನಗಳಿಂದಲೂ ಕೂಡ ವೇಟ್ ಮಾಡ್ತಾ ಇದ್ರು. ಏಪ್ರಿಲ್ 7ರಂದು ರಿಸಲ್ಟ್ ಬರುತ್ತೆ ಅನ್ನುವಂತಹ ನಿರೀಕ್ಷೆ ಇತ್ತು. ಸೊ ಮೌಲ್ಯಮಾಪನ ಕೂಡ ಬಹುತೇಕ ಫಿನಿಶ್ ಆಗಿತ್ತು. ಆದ್ರೆ ಕೊನೆಯ ಹಂತದ ಒಂದಷ್ಟು ಕೆಲಸಗಳಿರೋದ್ರಿಂದ ಶಿಕ್ಷಣ ಸಚಿವರ ಡೇಟ್ಗೂ ಕೂಡ KSEAB
ವೇಟ್ ಮಾಡ್ತಾ ಇರುವಂತಹ ಕಾರಣದಿಂದ ನಾಳೆ ಮಧ್ಯಾಹ್ನ 3 ಗಂಟೆಗೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಬಳಿಕ 6:15ಕ್ಕೆ ಸಚಿವರು ಕೂಡ ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ. ಈ ಸಲ ಕಳೆದ ಬಾರಿಗಿಂತ ಈ ಸಲ ಫಲಿತಾಂಶ ಸುಧಾರಣೆ ಆಗುವಂತಹ ಎಲ್ಲ ನಿರೀಕ್ಷೆಗಳು ಇವೆ. ಯಾಕಂತ ಹೇಳಿದ್ರೆ ಈಗಾಗಲೇ ಕ್ವೆಶ್ಚನ್ ಬ್ಯಾಂಕ್ ಗಳನ್ನ ಮಾಡಿದ್ರು, ಜೊತೆಗೆ ಸ್ಪೆಷಲ್ ಕ್ಲಾಸ್ ಗಳನ್ನ ಮಾಡಿದ್ರು. ಮಕ್ಕಳು ಯಾರು ಕಲಿಕೆಯಲ್ಲಿ ಹಿಂದುಳಿದಿದ್ದಾರೆ ಅಂತಹ ಮಕ್ಕಳನ್ನ ಗುರುತಿಸಿ ಅವರಿಗೆ ವಿಶೇಷವಾದಂತಹ ತರಬೇತಿಯನ್ನ ಕೊಟ್ಟಿದ್ರು. ಜೊತೆಗೆ ದಿಕ್ಸೂಚಿ ಅಂತೆಲ್ಲ ಮಾಡಿದ್ರು. ಯಾವ್ಯಾವ ಚಾಪ್ಟರ್ ಇಂದ ಯಾವ್ಯಾವ ಕ್ವೆಶ್ಚನ್ ಗಳು ಜಾಸ್ತಿ ಬರುತ್ತೆ ಅದನ್ನ ಜಾಸ್ತಿ ಹೈಲೈಟ್ ಮಾಡಲಾಗಿತ್ತು. ಜೊತೆಗೆ ಕ್ವೆಶ್ಚನ್ ಬ್ಯಾಂಕ್ ಕೊಡಲಾಗಿತ್ತು. ಪ್ರಶ್ನೆ ಪತ್ರಿಕೆಗಳು ಕಳೆದ ಹಲವು ವರ್ಷಗಳ ಪ್ರಶ್ನೆ ಪತ್ರಿಕೆಯನ್ನು ಕೂಡ ಕೊಡಲಾಗಿತ್ತು. ಸೊ ಎಲ್ಲಾ ರೀತಿಯಾಗಿ ವಿದ್ಯಾರ್ಥಿಗಳನ್ನ ತಯಾರು ಮಾಡಲಾಗಿತ್ತು. ಈ ಸಲದ ರಿಸಲ್ಟ್ ಒಳ್ಳೆ ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡಬಹುದು ಧನುಶ್ರೀ. ಥ್ಯಾಂಕ್ ಯು ಪ್ರಗತಿ ಶೆಟ್ಟಿ ತಮ್ಮೆಲ್ಲ ಮಾಹಿತಿಗಾಗಿ.